ಹೇ ಹಾಯ್, ನಾನು ಕಲ್ಮನಿ. ಇವತ್ತಿನ ವಿಡಿಯೋನಲ್ಲಿ ಮೋಸ್ಟ್ ವುಮೆನ್ಸ್ಗೆ ಇರೋ ಪ್ರಾಬ್ಲಮ್ಸ್ ಏನಂದರೆ ಆರ್ಮ್ಸ್ ಫ್ಯಾಟ್. ಸೊ ಕೆಲವೊಂದು ನಂತರ ಇರೋ ಲೇಡೀಸ್ಗೆ ವುಮೆನ್ಸ್ಗೆ ದೇ ಹ್ಯಾವ್ ಅ ಲಾಟ್ ಆಫ್ ಅವ್ರ ಬಾಡಿನಲ್ಲಿ ಏನು ಜಾಸ್ತಿ ಆಗುತ್ತೋ ಇಲ್ವೋ ಆರ್ಮ್ ಫ್ಯಾಟ್ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ. ಆರ್ಮ್ ಫ್ಯಾಟ್ನ ಹೇಗೆ ರಿಡ್ಯೂಸ್ ಮಾಡೋದು ಆ್ಯಂಡ್ ಅದಕ್ಕೆ ಸಪ್ರೇಟ್ ವರ್ಕೌಟ್ಸ್ ಇದೆಯಾ, ಅದರಿಂದ ನಮಗೆ ವರ್ಕೌಟ್ಸ್ ಮೂಲಕ ನಮ್ಮ ಫ್ಯಾಟ್ ರಿಡ್ಯೂಸ್ ಆಗುತ್ತಾ ಅಂತ ಈ 10 days ಆರ್ಮ್ ವರ್ಕೌಟ್ ಚಾಲೆಂಜಲ್ಲಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಕಾಯ್ದು ನೋಡೋಣ. ಸೊ ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಮೊದಲು ನಾವು ಸೈಜ್ ನೋಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ನಾವು ಆರ್ಮ್ ಸೈಜ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ 15 ಇದೆ ಅಂದರೆ ಈ ಸೈಜು 15 ಇದೆ. ನಾವು ಮೋಸ್ಟ್ಲಿ ಈ ಸೈಜ್ ಇಲ್ಲಿ ವೆಯ್ಟ್ ಜಾಸ್ತಿ ಇದ್ದಂಗಿರುತ್ತೆ. ಸೊ ಈ ಸೈಜ್ ಎಷ್ಟಿದೆ ಅಂತ ನೋಡೋಣ. ನನ್ನ ಬಾಡಿ ಟೈಪ್ ಯಾವ ಥರ ಅಂದರೆ ಲೆಫ್ಟ್ಗಿಂತ ರೈಟ್ ಸೈಡ್ ಆರ್ಮ್ಸ್ ಸ್ವಲ್ಪ ಫ್ಯಾಟಿ ಇರುತ್ತೆ ನನಗೆ. ಕಂಪ್ಯಾರಿಟಿವ್ಲಿ ಲೆಫ್ಟ್ಗಿಂತ ರೈಟ್ ಸ್ವಲ್ಪ ನನಗೆ ಸೈಜು ಡಿಫರ್ ಆಗುತ್ತೆ. 13 ಇದೆ, ಇಲ್ಲಿ 15 ಇದೆ, ಇಲ್ಲಿ 13 ಇದೆ. ಸೇಮ್ ಸೈಜು ಈ ಕಡೆನೂ ಇದೆಯಾ ಅಂತ ಚೆಕ್ ಮಾಡಿ ನೋಡ್ತೀನಿ. ಓಕೆ, ಜಾಸ್ತಿನೇ ಇದೆ. ಸೊ ಈ ಕಡೆ 15.5 ಸೇಮ್ ಇಲ್ಲಿ ನೋಡ್ಕೊಳ್ಳೋಣ. ಓಕೆ, ಈಗ 13 ಇದೆ, ಇಲ್ಲಿ 15.5 ಇದೆ, ಈ ಕಡೆ 15 ಇದೆ, ಈ ಕಡೆ 15.5 ಇದೆ. ಸೊ ಈ 10 days ಚಾಲೆಂಜಲ್ಲಿ ಎಷ್ಟು ರೆಡ್ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಚೆಕ್ ಮಾಡೋಣ. ಸೊ ವಿತೌಟ್ ಎನಿ ಡಿಲೇ ಬನ್ನಿ ವರ್ಕೌಟ್ಸ್ ಮಾಡೋಣ. ಈ ವರ್ಕೌಟ್ ನಾನು ಸುಮಾರು 5 ಇಯರ್ಸಿಂದನೂ ಫಾಲೋ ಮಾಡ್ತಾಯಿದ್ದೀನಿ. ಫಸ್ಟ್ ಬೇಬಿ ನನಗೆ ಏನು ಆದಾಗ ವೆಯ್ಟ್ ಗೇನ್ ಆಗಿದ್ನಲ್ಲ, ಆವಾಗ ರಿಡ್ಯೂಸ್ ಮಾಡಲಿಕ್ಕೆ ಈ ವರ್ಕೌಟ್ಸ್ ನನಗೆ ತುಂಬಾ ಹೆಲ್ಪ್ ಮಾಡಿತು. ಸೊ ಈಗಲೂ ನಾನು ಸೇಮ್ ವರ್ಕೌಟ್ನೇ ಫಾಲೋ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಇನ್ನೂ ಕೆಲವೊಂದು ವರ್ಕೌಟ್ಸ್ನು ಆ್ಯಡ್ ಆನ್ ಮಾಡಿದ್ದೀನಿ. ಬಟ್ ನಂಗೆ ಯಾಕೋ ಇದು ಸ್ವಲ್ಪ ಎಫೆಕ್ಟಿವ್ ಆಗಿದೆ ಅಂತ ಅನಿಸುತ್ತೆ. ಸೊ ಆಲ್ವೇಸ್ ಇದು ನಾನು ಮಿಸ್ ಮಾಡದೆ ಟ್ರೈ ಮಾಡ್ತಾಯಿರ್ತೀನಿ. ಆ್ಯಂಡ್ ಇದ್ರ ಜೊತೆ ನಾನು ಯೋಗ ಕೂಡ ಮಾಡ್ತಿದ್ದೆ, ಹಾಗಾಗಿ ನನಗೆ ಸ್ವಲ್ಪ ಬೇಗನೆ ರಿಸಲ್ಟ್ ಗೊತ್ತಾಗ್ತಿತ್ತು. ಇನ್ನು ಪ್ರೀವಿಯಸ್ ಅಂದರೆ ನಾನು ಪ್ರೀವಿಯಸ್ ಟೈಮ್ ಏನು ವೆಯ್ಟ್ ಲಾಸ್ ಟ್ರೈ ಮಾಡ್ತಿದ್ನಲ್ಲ, ಆಗ ನನಗೆ ತುಂಬಾ ಇದು ಎಫೆಕ್ಟಿವ್ ಆಗಿತ್ತು ಆ್ಯಂಡ್ ರಿಸಲ್ಟ್ ಕೂಡ ಚೆನ್ನಾಗಿತ್ತು. ಅದನ್ನೇ ಸೇಮ್ನ ನಾನು ಅಗೇನ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಹೋಪ್ ಫಾರ್ ದ ಬೆಸ್ಟ್. ಸೊ ಈ ವರ್ಕೌಟ್ನ 40 ಟೈಮ್ಸ್ ಮಾಡಿದ್ದೀನಿ ನಾನು. ನೀವು 40 × 2 ಮಾಡ್ಬೋದು, ಇಲ್ಲಾಂದರೆ 30 × 3 ಮಾಡ್ಬೋದು. ಇದು ಮೇಯ್ನಾಗಿ ಅಪ್ಪರ್ ಬಾಡಿ ಸೈಡ್ ಫ್ಯಾಟ್ಸ್ ಏನಿದೆ ಅದು ಕರಗಕ್ಕೆ ಹೆಲ್ಪ್ ಮಾಡುತ್ತೆ. ಈಸಿನೇ ಇರುತ್ತೆ, ಅಷ್ಟು ಕಷ್ಟ ಅನಿಸಲ್ಲ. ಬಟ್ ಇದು ಏನಂದರೆ ನೀವು ರಿಪೀಟೆಡಾಗಿ ಮಾಡ್ತಾ ಇರಬೇಕು ಆ್ಯಂಡ್ ಡೈಲಿ ಮಾಡಿದ್ರೆ ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ನಿಮಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ನಾನು ಹೇಗೆ ಮಾಡ್ತಿದ್ದೀನೋ ಅದನ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲ ಇದು ನಿಮಗೆ ಏನೋ ಚೇಂಜಸ್ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟಲ್ಲಿ ನನಗೆ ತಿಳಿಸಿ, ನಿಮಗೆ ಯಾವ ಥರ ಬೇಕು ಅಂತ. ಅದೇ ಥರ ನಾನು ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಅಷ್ಟೇ, ಸೇಮ್ 30 ಟೈಮ್ಸ್ 3 ಸೆಟ್ಸ್. ಯೂಶ್ವಲಿ ನಾನು ವರ್ಕೌಟ್ ಮಾಡೋ ಟೈಮ್ ಅಂದರೆ ಮಾರ್ನಿಂಗ್. ಅದು ಬಿಟ್ಟರೆ ನನಗೆ ಕಂಫರ್ಟ್ ಇರಲ್ಲ ಬೇರೆ ಟೈಮ್ ಅಂದರೆ. ಮಾರ್ನಿಂಗ್ ಟೈಮ್ ಅಂದರೆ ವರ್ಕೌಟ್ ಮಾಡಿ ಮಿಕ್ಕಿದ್ದು ಏನೇನಿದೆ ಅದು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ನನಗೆ ಥ್ರೂಔಟ್ ದ ಡೇ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ, ಎನರ್ಜೆಟಿಕ್ ಆಗಿರ್ತೀನಿ. ಸೊ ಹಾಗಾಗಿ ನಾನು ಮಾರ್ನಿಂಗ್ ರೂಟೀನೇ ಮಾಡ್ಕೊಳ್ತೀನಿ, ಏನೆಲ್ಲ ವರ್ಕೌಟ್ಸ್ ಮಾಡ್ತೀನಲ್ಲ ಅದನ್ನೆಲ್ಲ. ಈ ವರ್ಕೌಟ್ಸ್ನ 30 ಟೈಮ್ಸ್ ಮಾಡಿ. ನಾನು ಮಾಡ್ತಿರೋ ವರ್ಕೌಟ್ಸಲ್ಲಿ ನಿಮಗೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂದರೆ ಮೇಯ್ನಾಗಿ ನೆಕ್ ಬೋನ್ ಇದೆಲ್ಲ ಅದು ವಿಸಿಬಲ್ ಆಗುತ್ತೆ. ಹೀಗೆ ಬರುತ್ತೆ ವೈಡಾಗಿ. ನಾನು ಈ ಸೈಡ್ ಮಾಡ್ತಾಯಿದ್ದೀನಿ.
ಮತ್ತು ಬೆನ್ ಸೈಡ್ ಇರೋ ಸೈಡ್ ಬೊಜ್ಜು ಕೂಡ ಕರಗುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಆರ್ಮ್ಸ್, ಮೇಯ್ನಾಗಿ ಆರ್ಮ್ ಎಕ್ಸ್ಟ್ರಾ ಫ್ಯಾಟು, ಮತ್ತು ಫ್ರಂಟ್ ಎಕ್ಸೆಸ್ ಬಸ್ಟ್ ಸೈಜ್ ಇದೆ ಅಂದರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಈಚ್ ವರ್ಕೌಟ್ಸ್ 3 reps ಆ್ಯಂಡ್ 3 times ಮಾಡಬೇಕು. ಈ ಥರ ವರ್ಕೌಟ್ಸ್ ಮಾಡಿದಾಗ ನೋಡಲಿಕ್ಕೆ ಈಸಿ ಅಂತ ಅನಿಸುತ್ತೆ ನಿಮಗೆ, ಬಟ್ ಇದು ರೆಗ್ಯುಲರಾಗಿ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಪೇಯ್ನ್ ಇದೆ ಅಂತ. ಇನ್ನೊಂದು ವಿಷಯ ಏನಂದರೆ ಎಲ್ಲ ವರ್ಕೌಟ್ಸು ಕೂಡ ಕನ್ಸಿಸ್ಟೆಂಟಾಗಿ ಮಾಡ್ತಾ ಇರಬೇಕು. ಆಗ ಮಾತ್ರ ನಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಾಂದರೆ ಸ್ವಲ್ಪ ದಿನ ವರ್ಕೌಟ್ ಮಾಡಿ ತಿರ್ಗಾ ಗ್ಯಾಪ್ ಕೊಟ್ಟಾಗ ಅಗೇನ್ ನಮಗೆ ಸೇಮ್ ಬ್ಯಾಕ್ ಟು ಏನಿದ್ವಿ ಅದೇ ಆಗ್ತೀವಿ. ಸೊ ಹಾಗಾಗಿ ನಮ್ಮ ರೀಚ್ ಏನಿದೆ, ಎಷ್ಟವರೆಗೂ ನಾವು ರೀಚ್ ಆಗಬೇಕು ಅಂತ ಇದ್ದೀವೋ ಅಷ್ಟವರೆಗೂ ನಾವು ವಿತೌಟ್ ಡಿಲೇ ಯಾವುದು ಇಲ್ಲದೆ ನಾವು ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ನನ್ನ ಬಯಸಿಕೆ. ಬಟ್ ನಾನೇ ಹೇಳ್ತೀನಿ, ನನ್ನಿಂದ ಫಾಲೋ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಆಫ್ ನನಗೂ ಬೇಬಿ ಇದೆ, ಮನೆ ಟೇಕ್ ಕೇರ್ ಮಾಡಬೇಕು, ಎಲ್ಲ ಮನೆ ಕೆಲಸಗಳು ನೋಡಬೇಕು. ಇದು ಬಿಟ್ಟರೆ ಅಡಿಷ್ನಲ್ಲಾಗಿ ಮನೆದು ಅಂತ ತೊಗೊಂಡ್ರೆ ಮಾರ್ನಿಂಗ್ ಟು ನೈಟ್ ಮಲಗೋವರೆಗೂ ನಮಗೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಅದರಲ್ಲಿ ಮ್ಯಾನೇಜ್ ಆಗುತ್ತೆ, ಬಟ್ ಆಲ್ಸೋ ಡೈಲಿ ಮಾಡಲೇಬೇಕು. ಆ್ಯಂಡ್ ನಂಗೆ ಯಾವುದರಲ್ಲಿ ಏಟ್ ಆಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಆ ಕಡೆ ಈ ಕಡೆ ಎಡೋಗುತ್ತೆ ಮಾಡೋಕ್ಕೆ. ಅದು ಬಿಟ್ಟರೆ ನಾನು ಕೂಡ ರೆಗ್ಯುಲರಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಆ್ಯಂಡ್ ಇನ್ನೊಂದು ಕಷ್ಟ ಕೊಡೋ ವಿಷಯ ಏನಂದರೆ, ನಾವೆಷ್ಟು ವರ್ಕೌಟ್ಸ್ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಏನೇ ಮಾಡಿದ್ರೂ ಕೂಡ, ಈವನ್ ನಾವು ಡಯಟ್ ಫಾಲೋ ಮಾಡಿದ್ರೂ ಕೂಡ ನಮಗೆ ರಿಸಲ್ಟೇ ಸಿಗಲ್ಲ, ಹಾಗೆ ಇರ್ತೀವಿ. ಅದಕ್ಕೆ ಮೇಯ್ನ್ ರೀಸನ್ನು ಮತ್ತು ನಾನು ಎಕ್ಸ್ಪೆರಿಮೆಂಟಲ್ ಮಾಡಿ ನನಗೆ ಯಾವುದು ವರ್ಕ್ ಆಗುತ್ತೆ ಅದನ್ನು ಕೂಡ ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ಹೇಳ್ತಾ ಬರ್ತೀನಿ. ನಾನು ಸೀಕ್ರೆಟಾಗಿ ಏನೇನೆಲ್ಲ ಫಾಲೋ ಮಾಡ್ತೀನಿ. ಅಫ್ಕೋರ್ಸ್ ತುಂಬ ಜನ ಫಾಲೋ ಮಾಡೋರು ಇರ್ತಾರೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ನನ್ನ ಕಡೆಯಿಂದ ಬಟ್ ನಂತರ ಆರ್ಮ್ ಫ್ಯಾಟ್ ಇರೋರು ಎಷ್ಟು ಕಷ್ಟಪಡ್ತೀರಾ ಕಮೆಂಟ್ಸಲ್ಲಿ ಹೇಳಿ. ಇದು ಬಂದು 15 times ಕ್ಲಾಕ್ ವೈಸ್ ಆ್ಯಂಡ್ 15 times ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ, ಆ್ಯಂಡ್ 15 times 3 reps ಮಾಡಿ. ಆವಾಗ ಸ್ವಲ್ಪ ಎಫೆಕ್ಟಿವ್ ಇರುತ್ತೆ. ಆರ್ ಎಲ್ಸ್ ನೀವು 1 time ಮಾಡಿದ್ರೂ ಇನಫ್ ಅಂತಲೇ ಹೇಳ್ತೀನಿ. ನಾಟ್ ಟೂ ಮಚ್. ತುಂಬ ಮಾಡಿದ್ರೂ ಕೂಡ ನಿಮಗೂ ಅದು ಹೆವಿ ಅನಿಸುತ್ತೆ. ಡೇ ಪೂರ ನಿಮಗೆ ಪೇಯ್ನ್ ಇರುತ್ತೆ, ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಮಾಡಿದ್ರೂ ಪರವಾಗಿಲ್ಲ. ಇದು ಕೂಡ ನಾನು 15 times ಕೌಂಟ್ ಮಾಡಿಕೊಂಡೆ. ವೀಡಿಯೋನು ನಾನು ಸ್ಪೀಡ್ ಮಾಡಿದ್ದೀನಿ, ಬಿಕಾಸ್ ಇದು ತುಂಬಾ ಟೈಮ್ ಹಿಡಿಯುತ್ತೆ, ನಿಮಗೂ ಬೋರ್ ಆಗಬಾರ್ದು ಅಂತ ನಾನು ಟೈಮ್ ಲಿಮಿಟ್ ಮಾಡಿ ಸ್ಪೀಡ್ ಮಾಡಿದ್ದೀನಿ. ಆ್ಯಂಡ್ ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಾನು ಸ್ಟಾರ್ಟಿಂಗ್ 82+ kgs ಇದೆ. ಪ್ರೆಸೆಂಟ್ಲಿ ನಾನು 75 kgs ಇದ್ದೀನಿ. ಹಾರ್ಡ್ಲಿ 6 to 7 kgs ರೆಡ್ಯೂಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನನ್ನ ಟಾರ್ಗೆಟ್ ಏನಂದರೆ 65 or 60 ಹತ್ರ ನಾನು ರೀಚ್ ಆಗಬೇಕು ಅಂತ. ಅಷ್ಟರವರೆಗೂ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿ ಏನೇನೆಲ್ಲ ನಾನು ಟ್ರಯಲ್ ಮಾಡ್ತೀನಿ ಆ್ಯಂಡ್ ಯಾವುದೆಲ್ಲ ಟ್ರೈ ಮಾಡ್ತೀನಿ, ನಂಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನನ್ನ ವೀಡಿಯೋನ ಹೀಗೆ ನೀವು ನೋಡ್ತಾ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಕೂಡ ನನ್ನ ಡೇ ರುಟೀನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಅದು ಕೂಡ ನಿಮಗೂ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. See you on next video. Till then, bye from Kanmani.